ಬಂದ ಕಾರ್ಯವು ಕೈಗೂಡಿತು. ನಾನು ಬರುವಾಗ ಒಂದು ಕಲಹದ ಬೀಜವನ್ನು ತಂದಿದ್ದನು. ಅದನ್ನು ಇಲ್ಲಿಯೇ ಊರಿರುವೆನು. ಅದಕ್ಕೆ ನೀರನ್ನು ಸಹ ಹಾಯಿಸಿರುವೆನು. ಅದು ಮೊಳಕೆಯಾಗಿ ಸಸಿಯಾಗಿ, ಸಸಿ ಗಿಡವಾಗಿ, ಗಿಡವು ಮರವಾಗಿ, ಆ ಮರವು ಹೂ ಬಿಟ್ಟು ಕಾಯಾಗಿ, ಆ ಹಣ್ಣನ್ನು ಯಾರ್ಯಾರು ತಿನ್ನುವರು ನಾನು ನೋಡುತ್ತೇನೆ. ನಾನೀಗಲೇ ಈ ದೇವೇಂದ್ರನ ಆಸ್ಥಾನದಲ್ಲಿ ನಡೆದ ವಿಚಾರವನ್ನು ಸತ್ಯವ್ರತನ ಆಸ್ಥಾನಕ್ಕೆ ಹೋಗಿ ಈ ವಿಚಾರವನ್ನು ತಿಳಿಸುತ್ತೇನೆ. ನಾನೀಗಲೇ ಆ ಕಳಿಂಗಾಧೀಶನಾದ ಸತ್ಯವ್ರತನ ಆಸ್ಥಾನಕ್ಕೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕರಂಗ, ಸಂಚಾರಿ ನನಗೆ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ತಮಗೆ ಯಾರಿಗರೆನುವರೆ, ಸರಿಸಮ ತಮಗೆ ಯಾರಿಗರೆನುವರೆ, ನೆರೆಯುತ್ತ ಬರದೆ ಅಪಜಯ ಪಡೆಯೇ. ನಾರಾಯಣ ನಾರಾಯಣ. ನೆರೆಯುತ್ತ ಬರದೆ ಅಪಜಯ ಪಡೆಯೇ. ನಾರದ ಮೋದಮ ಮೇರುವ ಜಗದೀಶ ನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಬವನಳಿಸಿ ನಾರಾಯಣ ನಾರಾಯಣ. ದಾಂಬಿಕ ಜನರ ದಂಬವನಳಿಸಿ, ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ. ನಾರಾಯಣ ನಾರಾಯಣ. ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ, ನ್ಯಾಯದ ನಾಂಬಿಯ ಆಡುವ ಜಗದೀಶ ನಾಡುವ ಜಗವೇ ನಾಟಕರಂಗ. ಸಂಚಾರಿ ನನಗೆ ಕಾಣುವ ಜಗದೀಶ ನಾಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಲು ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಲು, ನಿತ್ಯ ಭಾವದ ದೇವತೆಯ ಬೆಳಗಲು. ನಾರಾಯಣ ನಾರಾಯಣ. ನಿತ್ಯ ಭಾವದ ಜ್ಯೋತಿಯ ಬೆಳಗಲು, ನೀತಿಯ ನೋಟವ ತೋರುವ ಜಗದೀಶ ನಾಡುವ ಜಗವೇ ನಾಟಕರಂಗ. ಜಗವೇ ನಾಟಕರಂಗ. ಜಗವೇ ನಾಟಕರಂಗ. ಮಂತ್ರಿ ಸಾಯನಾಧಿಕರ
ತೋಳುದೆನು ನಾ ಮನ ಕಾಂತಿ ಹರುಸ ತೋಳುದೆನು ನಾ ಮಂತ್ರಿ ಗಾಳಿಚರ ಹರುಸ ತೋಳುದೆನು ನಾ ಮನ ಕಾಂತಿ ಹರುಸ ತೋಳುದೆನು ನಾ ದಾರುಣಿಯೊಳಗೆ ಸಾರ ಚರಿತ ಸಂರೋಧದ ಸಿರಿಯ ದಾರುಣಿಯೊಳಗೆ ಸಾರ ಚರಿತ ಸಂರೋಧದ ಸಿರಿಯ ಬೇರೆ ಮೇಲೆ ರಚಿಸಿ ಮನಕಾಂತಿ ಹರುತ ತೋಳುದೆನು ನಾ ತ್ರಿಭುವನದೊಳಗೆ ತ್ರಿಭುವನದೊಳಗೆ ಸಾರ ಸರಿದ ಸಾಮ್ರಾಜ್ಯದ ಸಿರಿಯ ಸಾರ ಸಾರಿದ ಸಾಮ್ರಾಜ್ಯದ ಸಿರಿಯ ಬೇರೆ ಬೇರೆ ರಚಿಸಿ ಮನಕಂಠಿ ಅರ್ಥ ತೋಳುದೆನು ನಾ ಮಂತ್ರಿ ಸೈನಾಧಿಕರೇ ನಿಮ್ಮಂತಹ ಮಂತ್ರಿ ಸೈನಾಧಿಕರು ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ಒಂದು ಕೊರತೆ ಎಂದರೇನು ನಿಮ್ಮ ನಿಮ್ಮ ಧೈರ್ಯದಲ್ಲಿ ನೀವು ಮಂಡಿಸುವರಾಗಿ ಪ್ರಭು. ಮಹಾರಾಜರಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ಪೂಜ್ಯರಾದ ನಾರದ ಮಹಾತ್ಮರು ಆಗಮಿಸಿದರು. ಏನು ಪೂಜ್ಯರಾದ ನಾರದ ಮಹಾತ್ಮರು ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಶಾಂತಿ
ಮಹಾರಾಜ ನಿನಗೆ ಮಂಗಳವಾಗಲಿ, ಮೇಲೆ ಏಳು. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿರಿ. ಮಹಾರಾಜ ಈ ಪೀಠದಲ್ಲಿ ಸರ್ವರು ಕುಳಿತುಕೊಳ್ಳಬಹುದು. ಕುಳಿತುಕೊಳ್ಳುವುದು ಕುಳಿತುಕೊಳ್ಳುವರಾಗಿ ಆಗಬಹುದು ಮಹಾರಾಜ. ವಂದಿಸುವೆ ಮೌನೇಂದ್ರ ನಿಮ್ಮ ಶರಣ ಕಮಲಾಗ ವಂದಿಸುವೆ. ಪೂಜ್ಯರೇ, ಮಹಾರಾಜ ವಂದಿಸುವೆ ಮೌನೇಂದ್ರ ನಿಮ್ಮ ಚರಣ ಕಮಲಾಗ ಪೂಜ್ಯರೇ, ಮಹಾರಾಜ ಹೇಳುವರಾಗೆ. ಇನ್ನು ಎನ್ನಯ ಭವನ ಗೀಗ ಇನ್ನು ಎನ್ನಯ ಭವನ ಗೀಗ ಬಂದ ಪರಿಯನು ಕೇಳಿರಿ ಬೇಗನೆ ವಂದಿಸುವೆ ಮೌನೇಂದ್ರ ನಿಮ್ಮ ಚರಣ ಕಮಲಾಗ ವಂದಿಸುವೆ. ಪೂಜ್ಯರೇ, ಹೇಳುವರಾಗೆ. ಯಾವ ಯಾವ ಲೋಕದಲ್ಲಿ ಯಾವ ಯಾವ ಲೋಕದಲ್ಲಿ ಏನು ಕಾರಣ ತಿಳಿಯದೆ ನನಗೆ ವಂದಿಸುವೆ ಮೌನೇಂದ್ರ ನಿಮ್ಮ ಚರಣ ಕಮಲಾಗ ಪೂಜ್ಯರೇ, ಮಹಾರಾಜ ನೀವು ಅನಿರೀಕ್ಷಿತವಾಗಿ ನನ್ನ ಆಸ್ಥಾನಕ್ಕೆ ಬರಲು ಕಾರಣವೇನು ಅದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ನಾರಾಯಣ ನಾರಾಯಣ. ಮಹಾರಾಜ ಪೂಜ್ಯರೇ, ಕಾರ್ಯವಿಲ್ಲದೆ ನಾನು ಬರತಕ್ಕವನಲ್ಲ. ನಾನು ಈ ನಿನ್ನ ಆಸ್ಥಾನಕ್ಕೆ ಬರುವ ಮುಂಚೆ ದೇವೇಂದ್ರ ಆಸ್ಥಾನಕ್ಕೆ ಹೋಗಿದ್ದನೆಯ. ಆ ನಂತರ ಏನಾಯಿತು ಪೂಜ್ಯರೇ? ಮಹಾರಾಜ ಅಲ್ಲಿ ನಿನ್ನ ವಿಚಾರವೇ ಮಹಾರಾಜ. ಪೂಜ್ಯರೇ, ದೇವೇಂದ್ರನ ಸಭೆಯಲ್ಲಿ ನನ್ನ ವಿಚಾರವು ನಡೆಯುತ್ತೆ. ಹೌದು ಮಹಾರಾಜ. ಆ ನಂತರವೇನಾಯಿತು ಪೂಜ್ಯರೇ? ನಾರಾಯಣ ನಾರಾಯಣ. ಅಲ್ಲಿ ನಾನು ಆ ಸತ್ಯವ್ರತನು ಸತ್ಯವಂತನು ಆತನ ಪತ್ನಿಯಾದ ಚಂದ್ರಾಸಿಯು ಕೂಡ ಪತಿವ್ರತ ಶಿರೋಮಣಿ ಎಂದು ಹೇಳುತ್ತಿರಬೇಕಾದರೆ ಶನಿದೇವರು ಕೋಪಗೊಂಡು ನಿಮ್ಮನ್ನು ಸತ್ಯವಶನಾಗಿ ಮಾಡುತ್ತೇನೆಂದು ಶಪಥ ಮಾಡಿ ಹೊರಟು ಹೋದರು ಮಹಾರಾಜ. ಪೂಜ್ಯರೇ, ಆ ನಾರಾಯಣ ದೇವರಿಗೆ ನಾರಾಯಣ. ನಾನು ಮಾಡಿದ ಅಪರಾಧವಾದರೂ ಏನು? ಮಹಾರಾಜ ಪೂಜ್ಯರೇ, ಅದೇನು ನನಗೆ ತಿಳಿದಿದೆಯಾ? ನಿನ್ನ ಅರಮನೆಯಲ್ಲಿರುವ 9 ಜನ ಪಂಡಿತರನ್ನು ಕರೆಸಿ ಒಂದೊಂದು ಗ್ರಹದ ವಿಚಾರವನ್ನು ತಿಳಿದುಕೊಂಡು ಆ ಶನಿದೇವರನ್ನು ವಿಚಾರವನ್ನು ತಿಳಿದುಕೊಳ್ಳುವರಾಗಿ. ಹಾಗೆ ಆಗಲಿ ಪೂಜ್ಯರೇ, ನೀವಿನ್ನು ಹೊರಡುವರಾಗಿ. ನಾನಿನ್ನು ಬರಲಿ ಮಹಾರಾಜ. ಹೋಗಿ ಬನ್ನಿ ಪೂಜ್ಯರೇ. ನಾರಾಯಣ ನಾರಾಯಣ. ಮಂತ್ರಿಶೇಖರ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ನವ ಪಂಡಿತೋತ್ತಮರನ್ನು ಬರಮಾಡುವನಾಗು. ಅಪ್ಪಣೆ ಮಹಾಪ್ರಭು. ನಾರಾಯಣ ನಾರಾಯಣ. ಬಂದೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ.
ಜನಾಭನ ಅಂತವಿಲ್ಲದಾತನ ಅಂಬುಜನಾಭನ ಅಂತವಿಲ್ಲದಾತನ ತುಂಬು ಮಾಯವಯ್ಯ ಇಲೀಲೆ ತುಂಬು ಮಾಯವಯ್ಯ ಇಲೀಲೆ ಆ ಬೊಂಬೆ ಈ ಬೊಂಬೆ ತನಾದಿ ನೆಲೆಯುವ ಆ ಬೊಂಬೆ ಈ ಬೊಂಬೆ ತನಾಡಿ ನಡೆಯುವ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಜಗವ ತುದಿಸಿ ಗತಿ ಸೂತ್ರವನಾಡಿಸಿ ಜಗವ ತುದಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ತಾಯದೀದೆ ನಗು ನಗುತ್ತಾ ಕುಣಿಸಿ ತಾಯದೀದೆ ರಾಗದ ಭೋಗದ ಉರಿಯಲು ನೆಲೆಸಿ ರಾಗದ ಭೋಗದ ಉರಿಯಲು ನೆಲೆಸಿ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಕಿಸಲಗೆ ನೀ ಕಾಡಿತನಲೆ ಅಂತರೇನು ನೀ ಕಾಡಿತನಲೆ ಅಂತರ್ಯವೇನು ತಿಳಿದೇಳಯ್ಯ ಒಳಮರ್ಮ ತೋರೆಯ ನಾರಾಯಣ ನಾರಾಯಣ ತಿಳಿದೇಳಯ್ಯ ಒಳಮರ್ಮ ತೋರೆಯ ನಳಿನಾಥ ನಿನ್ನಯ ಸಂಕಲ್ಪವೇನಯ್ಯ ನಳಿನಾಥ ನಿನ್ನಯ ಸಂಕಲ್ಪವೇನಯ್ಯ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ 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 ರಾಜರ ಸುಖವನ್ನು ನಾಬಲ್ಲ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ 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 ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ದಪ್ಪದ ಫಲಾರುಂಡೆಗಳು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳು ದಪ್ಪದ ಉಂಡೆಗಳು ತಿನ್ನುವೆವೋ ನಾದಗುವೆವೋ ತಿನ್ನುವೆವೋ ನಾದಗುವೆವೋ ರಾಜರ ಸುಖವನ್ನು ನಾಗರುವೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ನಾವು ಹೋಗುವೆವೋ ನಾವು ಹೋಗುವೆವೋ ಯಾರು ನಮ್ಮಲ್ಲಿ ಊಟ ಇಲ್ಲ ಅಂದೆ ಎಲ್ಲಿ ಅಲ್ಲೇ ಹೇಳಿ ಏನು ಸಮಾಚಾರ ಅದೇ ಹಿಂಗಾಸೆ ಹಾ
ಹೋಗ್ತಾ ಇದ್ದೀರಿ ಎಲ್ಲಿಗೆ ಅಂದೆ? ಓಹೋ ನೀವೇನಾ? ಆ ಎಮ್ಮೆ ಹಂದಿ ಬಿದ್ದು ಒದ್ದಾಡಿರ್ತಾವ, ಸ್ನಾನ ಮಾಡ್ತಾ ಇದ್ರು, ಅದಕ್ಕೆ ಈ ರೂಪ ಇದ್ದೀರಾ ನೀವು ಬಿಡಿ. ಓಹೋ ಇದು ಒಂಥರ ಪರಮಂದಿ ಇದ್ದಂಗೆ ಇದುವೆ ಒದ್ದಾಡದೆ ಬಿಡಿ. ನಾನಾದ್ರೂ ಬಿದ್ದು ಒದ್ದಾಡಿದ್ದೀನಿ, ಹಾ ನೀವು ಇಲ್ಲಿ ಏರೋಳಿ ಕೆರೆ ಬಿದ್ದು ಒದ್ದಾಡಿ ಫುಲ್ ಬೆಳಗಾಗ್ಬಿಟ್ಟಿದ್ದೀರಾ. ಅದ್ರ ಕತೆ ಬೇಡಿ. ನಾನು ಹತ್ತಿಂದ ಎಲ್ಲೋ ನಾನು ಪೂಜೆಗೆ ಅಂತ ಹೋಗಿದ್ದೆ. ಪೂಜೆಗೆ ಅಂತ ಹೋಗಿ ಬರ್ಬೇಕಾದ್ರೆ ಅಲ್ಲಿ ನಾನು ಬರ್ತಾ ಇದ್ದೆ, ಸ್ನಾನ ಮಾಡಕ್ಕೆ ವೇಳೆ ಆಗೋಯ್ತು. ಇನ್ನೇನಿದ್ರು ಇನ್ನು ಐನೂರು ನನ್ನ ಬೈತಾರೆ ಅನ್ಬಿಟ್ಟು ನಮ್ಮ ಸನ್ಮಾತ್ಮ ದೇವಸ್ಥಾನದ ಐನೂರು ಕುಮಾರ್ ಪ್ರಸಾದ್ ಅವರು, ನಾನೇನು ಮಾಡಿದೆ ಬಂದೆ. ಅದ್ಯಾವುದೋ ಹಂದಿ ಸಾಕಿದ್ರು ನೋಡಿ ಅಲ್ಲಿ, ಆ ಹಂದಿ ಎಮ್ಮೆ ಎರಡು ಬಿದ್ದು ಒದ್ದಾಡಿದ್ದು, ಅದರಲ್ಲೂ ಸ್ನಾನ ಮಾಡಿದೆ ಕಣ್ರಿ. ಅವಾಗಿಂದ ಕೆರೀತಾ ಇರೋದು ಇನ್ನೂ ತಪ್ಪಿಲ್ಲ ನನಗೆ. ಇವಾಗ ಯಾವ ಕಡೆ ಪ್ರಯಾಣ ಅಂದು? ಓ ಇವಾಗ ಯಾವ ಕಡೆ ಪ್ರಯಾಣ? ಇಲ್ಲ, ನಾನು ಬರೋದ್ ಊಟ ಆಗೋಗ್ಬಿಟ್ಟಿತ್ತು, ಉಣ್ಣನ ಮೇಲೆ ಅಂತ ಬಂದೆ. ಸ್ವಾಮಿ ಇವಾಗ ಯಾವ ಕಡೆ ಪ್ರಯಾಣ? ಓ ಇಬ್ರಿದ್ದಾರೆ. ಅಲ್ಲ ಸ್ವಾಮಿ, ಇವಾಗ ಯಾವ ಕಡೆ ಪ್ರಯಾಣ? ಈಗಲೇ ಕಳಿಸ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ಇವಾಗ ಯಾವ ಕಡೆ ಪ್ರಯಾಣ? ಈಗ ಯಾವ ಕಡೆ ಪ್ರಯಾಣ? ನನ್ಗೇನ್ ಕಿವಿ ಕೇಳಿಸಲ್ಲ ಅಂತ ತಿಳ್ಕೊಂಡಿದ್ದೀರಾ? ಹೇಳಿ. ಕಿವಿ ಕೇಳಿಸ್ತಾರ ನಂಗೆ ಜೋರ ಕೂಗಿ ಹೇಳ್ತಾರೆ, ನನ್ಗೇನ್ ಕಿವಿ ಕೇಳಿಸಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನೀಗ ಶಕ್ತಿರಥ ಮಹಾರಾಜರ ಮನೆಯೊಳಗೆ ಔತಣ ಇದೆ. ಲಾಡು, ಚಿರೋಟಿ, ಚಕ್ಲಿ, ಕೋಡುಬಳೆ, ಹಪ್ಪಳ, ಉಪ್ಪಿನಕಾಯಿ, ಒಬ್ಬಟ್ಟು ಏನ್ ತಿನ್ಬೋದು. ಈಗ ನೀವು ಎಲ್ಲಿ ಯಾವ ಕಡೆ? ಹಾ ಈಗ ಅದು ಇರಲಿ. ಈಗ ನಮ್ಮ ಕುಂಟ ಶಾಸ್ತ್ರಿಗಳು ಬಹಳ ದಿನದಿಂದ ಬಂದಿರಲಿಲ್ಲ, ಸ್ವಲ್ಪ ಕುಂಟ ಆಗ್ಬಿಟ್ಟಿತ್ತು, ಅವ್ರ ಮನೆ ಒಳಗೆ ಬಿಟ್ಬಿಟ್ಟಿದ್ದು. ಈಗೇನೋ ಕುಂಟ್ಕೊಂಬತ್ತಾರಂತೆ. ಕುಂಟ ಶಾಸ್ತ್ರಿಗಳೇ, ನಾ ತಿನ್ನಬೇಕು ಕಡುಬ, ತಿನ್ನಬೇಕು ಕಡುಬ, ಬಿಸಿ ಕಡುಬ, ತಿನ್ನಬೇಕು ಕಡುಬ, ತಿನ್ನಬೇಕು ಕಡುಬ, ತಿನ್ನಬೇಕು ಕಡುಬ, ಬಿಸಿ ಬಿಸಿ ಕಡುಬ, ತಿನ್ನಬೇಕು ಕಡುಬ, ಬರಿದರು ಮಕ್ಕಳ ಕರೆದಿರಬೇಕು, ಬರಿದರು ಮಕ್ಕಳ ಕರೆದಿರಬೇಕು, ದಸ ದಸ ಕಾಯಿತ ಮಾಡಿರಬೇಕು, ತಿನ್ನಬೇಕು ಕಡುಬ, ಘಾಟಿಗೆ ರಂಡಿಯ ಸುರದಿರಬೇಕು, ಘಾಟಿಗೆ ರಂಡಿಯ ಸುರದಿರಬೇಕು, ನಂದಿನಿ ತುಪ್ಪ, ನಂದಿನಿ ತುಪ್ಪ, ನಂದಿನಿ ತುಪ್ಪ ಸುರದಿರಬೇಕು, ತಿನ್ನಬೇಕು ಕಡುಬ, ಏನ್ರಿ ಯಾವ ಭರಣವಾಯ್ತು ಅಂದೆ? ಎಷ್ಟು ಜನ ಮಕ್ಳು ಅಂದ್ರ? ಯಾವ ಭರಣವಾಯ್ತು ಅಂದೆ? 6 ನಮ್ಮವ್ವ 6 ಕಂಡೋರು ಒಂದೇ. ಅಯ್ಯ ನೀ ಚೂಡ್ ಬಿದ್ದಾಗ ಹಂಗಲ್ಲ ಹೇಳಿದ್ದು. ಯಾವ ಭರಣವಾಯ್ತು? ಎಷ್ಟು ಜನ ಅಂದ್ರ? ಮೂಲು 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 ಶಾಸ್ತ್ರಿಗಳೇ, ಯಾವಾಗ ಭರಣವಾಯ್ತು? ಒಬ್ಳು ಏನಾದ್ನದು ಕೇಳಿದ್ರೆ ಮೊದಲನೇವಳು ನಮ್ಮ ತಬಲನ್ ಮಾಸ್ಟ್ರು ತನ್ನ ಕೈಯಾಡ್ತಾರೆ ಅಂತ. ಎರಡನೇದು ಕಾಡ್ತಿಲ್ವ ಇದು ಮೇಷ್ಟ್ರು. ಮೂರನೇದು ನಿನ್ ಮ್ಯಾಲ ಡೌಟ್ ಇತ್ತಲ್ಲ, 10 ರೂಪಾಯಿ ಕೊಟ್ಟು ನಾನೇ ಕಳ್ಸ್ಬಿಟ್ಟೆ. ನಿಂಪಾಡು ನೋಡ್ತಾ ಇದ್ದೀನಿ ಇನ್ನೊಂದ ಏನ
ಏಯ್ ಅಯ್ಯೋ, ಅಯ್ಯೋ 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 ಜಾಸ್ತಿ ಆಗೋಯ್ತು ಅವ್ನಿದು. ಏಯ್ ರೇ ನಿಮಗೇನು ಜ್ಞಾನಮಾನ ಇಲ್ವಾ? ಏಯ್ ಏನ್ರಿ ಅದು? ಅಲ್ಲಾಡ್ತಾ ಐತೆ. ಏನು? ಅಯ್ಯೋ. ಅಲ್ಲಲ್ಲಲ್ಲಲ್ಲಲ್ಲ. ಏಯ್, ಏನಿದು? ಏಯ್! ಏಯ್! ಏನ್ರಿ ಇರೋದ್ ಕಿತ್ತಾಕೊಂಡ್ಬಿಟ್ರಿ ಅವರು? ಏನ್ರಿ ಅದು? ಹೋಗ್ತಿರ್ತೈತಲ್ಲೋ. ಏನು ಅದು? ಕಲ್ಲ. ಏನೋ ಇವ್ನಿಗೆ ಇಷ್ಟೊಂದು ಆದ್ರೆ ಇರ್ತದೆ ಇವನಿಗೆ. ಏಯ್! ಈ ಚಿನ್ನರು ಮೂಗಂಡ್ಗಾಲಿ. ಅಂದಾಗ ತಾವೆಲ್ಲ ಎಲ್ಗಂದ್ರೆ ಅಲ್ಲೇ ಅಲ್ಲೇ ಅಲ್ಲಿ 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 ಹಾ, ಅಲ್ಲಿ ಹಾ. ಎಲ್ಲಿಗೆ? ಅಲ್ಲಿ ಅಲ್ಲಿ ರಾ 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 ಹಾ, ರಾ ರಾ ರಾಜ ಸತ್ರ ಹತ್ರ ಮನೆಗೆ. ಯಾಕೆ ಹೋಯ್ತಾ ಇದ್ದೀರಾ? ಫೋನ್ ಅಲ್ಲಿ ಒಣ ಭೋಜನ ಆದಂತೆ ಕರಿತಾವ್ರಿ. ತಗೋತೀರಾ? ಹಾ, ತಗೊಳ್ರಿ. ಏನ ನೆಸೆ. ಎಸೆ ಅಲ್ಲೇನ್ರಿ ಇಲ್ಲಿ? ಉಂಡ್ರಿ. ಕೂತ್ಕೊಳ್ರಿ ಎಲ್ಲ. ಇಟ್ಕೊಂಡ್ರೆ ಘಾಟು ಅಂತ ಹಿಂದೆ ಇಟ್ಕೊಂಡು ತಗೊಳ್ರಿ. ಏನದು ಪೆಟ್ಟಿಗೆನ? ತಂಗ್ರಿ ಪಟ್ಕೆ. ಪೆಟ್ಟಿಗೆ ಹ್ಞೂ. ತಣ್ಣಗಿರ್ಲಿ ಅಂತ. ಏಯ್! ಥು. ಯಾವ ಕಸಡ ಬ್ರಾಹ್ಮಣರು ಕಂಡ್ರಿ ನೀವು? ಅವರೆಲ್ಲ ಬೋಸರು ಘಾಟು ಕಣಯ್ಯೋ ಅಂತ ಹೇಳ್ಬಿಟ್ಟು ಅಕ್ಕ ಇರೋ ಅಂತ ತಗೋತೀನಿ. ಏಯ್! ತಮ್ದು ಯಾವ ಊರ್ದು ಅಂದ್ರೆ? ನಮ್ದು ಹೇಳ. ಹೇಳಪ್ಪ. ಹೇಳಲೇಬೇಕಾ? ಮೈಸೂರು ಪಕ್ಕ ನಿಂಗಮ್ನಳ್ಳಿ. ಮೈಸೂರು ಪಕ್ಕ ನಿಂಗಮ್ನಳ್ಳಿ. ತಾ 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 ತಮ್ದು ಮಂಡ್ಯ ನಿಂತಂತೆ ಮುಂಡೆನೆಸೆ. ನಿಮ್ದು ಯಾವುದು? ರಾಮನಗರ. ಏ ಚೀ ಕಲ್ಲ. ಏ ಬಾ. ಏ ಬಾ. ಚೀ ಕಲ್ಲ. ತಮ್ದು ಯಾವ ಊರ್ದು? ನಮ್ದು ಅಡಕ್ಮಾರ್ನಹಳ್ಳಿ. ಹಡಕ್ಮಾರ್ ಅಡ್ಬೇಕ ಗುಡುಕನಹಳ್ಳಿ. ಸರಿ, ನಂದು ಒಂಚೂರು ಆಯ್ತೆ. ಹಾ, ನಿಮ್ದ್ಯಾವ್ದು? ವಿಜಯನಗರ ಜಯಮ್ಮಂದು. ಯಾವ ಜಯಮಂದು? ವಿಜಯನಗರ ಜಯಮ್ಮಂದು. ಓಹೋ, ವಿಜಯನಗರ ಜಯಮಂದು ಆಗಲ. ತಿಕ್ಕಿ ಅಕ್ಕಿ ಸ್ನಾನ ಮಾಡಿದೇನೆ. ಮಾಡಿದೀನ ಪಕ್ಕ. ನೀನು ಮಾಡ್ರಿ. ಏಯ್ ಮಾಮ, ನೀನು ಮಾರಿಲ್ಲ. ಬಾ ಅನ್ನೋದು ಹೋಗಿಬ್ರು ಮಾರಣ. ಏನ? ನಾನನ್ನ ನಾನನ್ನ.
ತಿಕ್ಕಿ 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 ತಿಕ್ಕೇರ್ಸಿ ಅಂದ್ರೆ ನಂಗೆ ಏರ್ಸ್ತೀರ. ತಿಕ್ಕಿ 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 ತಿಕ್ಕೇರ್ಸಿ. ಅಯ್ಯೋ ಸೋದ್ರ ಮುಂಡೆವಾ, ಸಾಕಪ್ಪ ಸಾಕು ನಿಮ್ಮ ಸವಾಸ. ಸರಿ ನೀವೆಲ್ಲ ಹೋಗ್ಬೇಕು ಅಂದ್ರಲ್ಲ, ಒಣಬೋದ್ಯಕ್ಕೆ ಮತ್ತೆ ನರೀರಿ, ನಾನು ಬರ್ತೀನಿ ಉಣ್ಕೊಂಬರೋಣ. ನಡಿ ಹಂಗೆ ಬರ್ರಿ ಮತ್ತೆ ಹಂಗೆ ಹಂಗನ್ನಿ ರಾಂಡೆ ರಾಂಡೆ ಪೋಂಡೆ ಹಂಗೆ ಒಂದ್ ಸ್ವಲ್ಪ ಹಂಗನ್ನಿ ಹಂಗನ್ನಿ. ಗಂಗಮ್ ಅಂತ ಐತೆ ನೆಸೆ ಗಂಗಮ್ ಅಂತ ಐತೆ, ಗಂಗಮ್ ಅಂತ ಐತೆ ಗಂಗಮ್ ಅಂತ ಐತೆ, ರಾಜೇಂದ್ರ ಬೇಡಿ ಹೇಳು. ಪಂಡಿತೋತ್ತಮರೇ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ನನ್ನ ಮನಸ್ಸಾದರೂ ನವಗ್ರಹಗಳ ವಿಚಾರವನ್ನು ಕೇಳಬೇಕೆಂದು ಆತುರ ಪಡುತ್ತಿರುವುದು. ನವಗ್ರಹಗಳಲ್ಲಿ ಯಾರು ಫಲದಾಯಕರು, ಯಾರು ಬಲವಂತರು, ಒಂದೊಂದು ಗ್ರಹದ ಒಬ್ಬೊಬ್ಬರಾಗಿ ಭಯ ಭಕ್ತಿಯಿಂದ ತಿಳಿಸುವರಾಗಿ ಪಂಡಿತೋತ್ತಮರೇ. ರಾಜೇಂದ್ರ ರಾಜೇಂದ್ರ, ಪಂಡಿತೋತ್ತಮರೇ, ಮೊದಲನೇ ಗ್ರಹವಾಗಿರ್ತಕ್ಕಂಥ ಸೂರ್ಯನ ಗ್ರಹ ವಿಚಾರವನ್ನು ಹೇಳ್ತೇನೆ. ನೀವು ಸಾಂಗೋಪಾಂಗವಾಗಿ ಗಮನವಿಟ್ಟು ಪೂಜಿಸುವರಾಗಿ ಹೇಳುವರಾಗಿ ಪಂಡಿತೋತ್ತಮರೇ. ರಾಜಗ್ರಹವೋ ಹೇಳುವರಾಗಿ ಪಂಡಿತೋತ್ತಮರೇ. ಮೊದಲನೇ ಗ್ರಹವಾಗಿರ್ತಕ್ಕಂಥ ಸೂರ್ಯ ಗ್ರಹ, 9 ಗ್ರಹಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಒಬ್ಬ ರಾಜ. ಅವನು ಪ್ರಪಂಚಕ್ಕೆ ಬೆಳಕನ್ನು ಕಟ್ಟಿಕೊಂಡು 7 ಕುದುರೆಗಳನ್ನು ಕಟ್ಟಿಕೊಂಡು 7 ಕುದುರೆಗೂ ಒಂದೇ ಚಕ್ರದ ರಥವನ್ನು ಇಟ್ಟುಕೊಂಡು ಸದಾ ಸಂಚಾರ ಮಾಡ್ತಕ್ಕಂಥದವನು. ಛಾಯಾದೇವಿ ಸಜ್ಞಾದೇವಿ ಇಬ್ಬರು ಒಡಗೂಡಿ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಕ್ಕಂಥದವನು, ಬಹಳ ಬುದ್ಧಿವಂತನಾಗಿರ್ತಕ್ಕಂಥದವನು. ಆತನು ರಾಜಕೀಯದ ವಿಚಾರದಲ್ಲಿ, ವ್ಯವಹಾರದಲ್ಲಿ, ನೇತ್ರವಾದಿಯಲ್ಲಿ ಅವನು ವರ್ಣಿಸತಕ್ಕಂಥದವನು, ಉಷ್ಣ ಶರೀರದವನು. ಆದುದರಿಂದ ಇವನು 9 ಗ್ರಹದೊಳಗೆ ಮಧ್ಯದಲ್ಲಿರ್ತಕ್ಕಂಥದ ಸೂರ್ಯದೇವನಿಗೆ ಒಂದು ದೊನ್ನೆಯಲ್ಲಿ ಗೋಧಿಯನ್ನು ಸಮರ್ಪಿಸಿ, ಎಕ್ಕದ ಪತ್ರೆಯನ್ನು ಮುಡಿಸಿ, ಅರಿಶಿಣ, ಕುಂಕುಮ, ಗಂಧ, ಅಕ್ಷತೆ, ಕಸ್ತೂರಿ, ನಾಮಫಲಕಗಳನ್ನಿಟ್ಟು ಪೂಜಿಸಿದರೆ ಸಕಲ ಸೌಭಾಗ್ಯಗಳನ್ನು ಕೊಡುವನು. ಅದು ಅಲ್ಲದೆ ನಮ್ಮ ಶರೀರಕ್ಕೆ ಆಯುಸ್ಸು, ಆರೋಗ್ಯವನ್ನು ಕೊಡ್ತಕ್ಕಂಥದವನು. ಆದುದರಿಂದ
ಆತನಿಗೆ ನಾವು ನೀವು ಕೊಡುವಂಥ ಫಲಪುಷ್ಪಾದಿಗಳಿಂದ ಆ ಸೂರ್ಯಗ್ರಹಣ ಒಂದಾವತಿ ಪೂಜೆಯನ್ನು ಮಾಡಿ ನಿಮಗೆ ಒಳ್ಳೆಯದನ್ನು ಮಾಡುವನು ರಾಜೇಂದ್ರ. ಪಂಡಿತೋತ್ತವರೇ, ಅಂತಹ ಸೂರ್ಯಗ್ರಹಕ್ಕೆ ನಾನು ಸಹ ವಂದಿಸಿದೆನು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಸೂರ್ಯಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಜಪ ಕುಸುಮ ಸಂಕಾಸ ಜಪ ಕುಸುಮ ಸಂಕಾಸಂ ಕಾಶ್ಯಪೇಯಂ ಮಹಾದುತೆ ಪಂಡಿತೋತ್ತಮರೇ, ರಾಜೇಂದ್ರ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಅಯ್ಯ ಮಹಾರಾಜ, ತಾವು ಕೇಳುವಂತಹ ಅನುಗ್ರಹ ಪೈಕಿಯಲ್ಲಿ ಆ ಎರಡನೇ ಗ್ರಹವಾದ ಚಂದ್ರದೇವರ ವಿಚಾರವನ್ನ ಹೇಳಿದನು. ತಾವು ಮನವಿಟ್ಟು ಆಲಿಸುವಂತರಾಗಿ ತಿಳಿಸುವರಾಗಿ ಪಂಡಿತೋತ್ತಮರೇ. ಚಂದ್ರನೆಂಬುವನವನೋ ಪಂಡಿತೋತ್ತಮರೇ, ತಾವು ಕೇಳುವಂತಹ ಅನುಗ್ರಹಗಳ ಪೈಕಿಯಲ್ಲಿ ಆ ಎರಡನೇ ಗ್ರಹವಾದ ಚಂದ್ರದೇವರು, ಈ ಚಂದ್ರದೇವರಿಗಾದರೂ ಭತ್ತ ಎಂಬತಕ್ಕಂಥ ಧಾನ್ಯವನ್ನು ನಾನಾ ಪುಷ್ಪಾದಿಗಳನ್ನು ಇಟ್ಟು ಸಿಹಿಯಾದ ತಿಂಡಿ ತಿನಿಸೆಯನ್ನು ಇಟ್ಟು ಯಾರು ಆತನನ್ನ ಭಯ ಭಕ್ತಿ ನಯ ವಿನಯದಿಂದ ಪೂಜಿಸುವರೋ ಅಂತವರಿಗಾದರೂ ಸಿರಿ ಸಂಪತ್ತು ಯೋಗ ಭೋಗ ಒದೆಯನ್ನು ಕೊಟ್ಟು ಕಾಪಾಡೋನು. ಅದೇ ರೀತಿ ಈ ಚಂದ್ರದೇವರೇ ಬಹಳ ದೊಡ್ಡವರೆಂದು ನಾನು ಹೇಳಬಲ್ಲೆನು. ನೀವು ಒಂದು ಸಾರಿ ಆ ಚಂದ್ರದೇವರನ್ನ ಪೂಜಿಸುವಂತರಾಗಿ. ಪಂಡಿತೋತ್ತಮರೇ, ಮಹಾರಾಜ, ಆ ಚಂದ್ರಗ್ರಹಕ್ಕೆ ನಾನು ಸಹ ಒದಿಸಿದೆನು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಚಂದ್ರಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ರಾಜೇಂದ್ರ, ಚಂದ್ರದೇವರ ಪಾದವೇ ಅರಿವತಿ ಗೋವಿಂದೋ, ಚಂದ್ರದೇವರ ಪಾದವೇ ಅರಿವತಿ ಗೋವಿಂದೋ, ಚಂದ್ರದೇವರ ಪಾದವೇ ಅರಿವತಿ ಗೋವಿಂದೋ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ತಿಳಿಸುವರಾಗಿ ಪಂಡಿತೋತ್ತಮರೇ. ಕೇಳುವಂತ ಅನುಗ್ರಹಗಳ ಪೈಕಿಯಲ್ಲಿ ಆ ಮೂರನೇ ಗ್ರಹದ ಮಂಗಳ ವಿಚಾರವನ್ನು ಹೇಳುವೆನು. ಹೇಳುವರಾಗಿ ಪೂಜ್ಯರೇ, ತಿಳಿಸುವರಾಗಿ. ಜಗಕ್ಕೆ ಶ್ರೇಷ್ಠನು ಮಂಗಳ, ಜಗಕ್ಕೆ ಶ್ರೇಷ್ಠನು ಮಂಗಳ, ರಾಜ ಕೇಳು ಜಗಕ್ಕೆ ಶ್ರೇಷ್ಠನು ಮಂಗಳ.
ಅವರ ಪೂಜೆ ಪದಕ್ಕೆ ಬಹುಬಲ ಕೊಡುವನು. ಜೋರಾಗಿ ಪಂಡಿತ ತಮ್ಮರೇ. ಅವರ ಪೂಜೆ ಪದಕ್ಕೆ ಬಹುಬಲ ಕೊಡುವ ಅವರ ಪದಕ್ಕೆ ಬಹುಬಲ ಕೊಡುವನು. ಜೋರಾಗಿ ಪಂಡಿತ ತಮ್ಮರೇ. ಅವರ ಪದಕ್ಕೆ ಬಹುಬಲ ಕೊಡುವನು. ಜಗಕ್ಕೆ ಶ್ರೇಷ್ಠನು ಮಂಗಳ ರಾಜಾಗೇನು. ಜಗಕ್ಕೆ ಶ್ರೇಷ್ಠನು ಮಂಗಳ. ಅಯ್ಯ ರಾಜೇಂದ್ರ, ಪಂಡಿತ ತಮ್ಮರೇ. ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ ಆ ಮೂರನೇ ಗ್ರಹವಾದ ಮಂಗಳ ದೇವರು. ಈ ಮಂಗಳ ದೇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಥವಾ ಧ್ಯಾನಿಸುವರು ಅಂಥವರಿಗಾದರೂ ಸಿರಿ ಸಂಪತ್ತು ಯೋಗ ಭೋಗ ವಜ್ರ ವೈಢೂರ್ಯ ಕೊಟ್ಟು ಕಾಪಾಡುವನು. ನೀವೊಂದು ಸಾರಿ ಆ ಮಂಗಳ ದೇವರನ್ನು ಪೂಜಿಸುವಂತರಾಗಿ. ಪಂಡಿತ ತಮ್ಮರೇ, ಆ ಮಂಗಳರಕ್ಕೆ ನಾನು ಸಹ ವಂದಿಸುವೆನು. ನಾನು ಕೊಡುವ ಫಲ ಪಶುವಾದಿಗಳಿಂದ ಆ ಮಂಗಳ ಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಆಗಬಹುದು ರಾಜೇಂದ್ರ. ಮಂಗಳ ದೇವರ ಪಾದವೇ ಅರಿಗತಿ ಗೋವಿಂದೋ. ಮಂಗಳ ದೇವರ ಪಾದಕ್ಕೆ ಅರಿಗತಿ ಗೋವಿಂದೋ. ಮಂಗಳ ದೇವರ ಪಾದವೇ ಅರಿಗತಿ ಗೋವಿಂದೋ. ಪಂಡಿತೋತ್ತಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಡೋದ್ರಿ ಅಯ್ಯ ಮಹಾರಾಜ, ತಾವು ಕೇಳಿದಂತಹ ನವಗ್ರಹ ಪೈಕಿಯಲ್ಲಿ ಆ ನಾಲ್ಕನೇ ಗ್ರಹವಾದ ಬುಧದೇವರ ವಿಚಾರವನ್ನು ಹೇಳುವೆನು. ತಾವು ಮನವಿಟ್ಟು ಆಲಿಸುವಂತರಾಗಿ. ತಿಳಿಸುವರಾಗಿ ಪಂಡಿತೋತ್ತಮರೇ. ಬುಧನು ಎಂಬೋ ಗ್ರಹವು ತಾನೋ ಅಂಧಕಾರ ಪ್ರೀತಿಸುವರ. ಮಹಾರಾಜ, ತಿಳಿಸುವರಾಗಿ ಪಂಡಿತರೇ. ಬುಧನು ಎಂಬೋ ಗ್ರಹವು ತಾನೋ ಅಂಧಕಾರ ಪ್ರೀತಿಸುವರ. ಅವರನೇಗ ಹೇಳುವೆನು ಅವರ ಮೈಗೆ ಹೇಳುವೆನು. ದೇವರಾದ ನಿನ್ನದೆಡೆಗೆ ದೇವರಾದ ನಿನ್ನದೆಡೆಗೆ ಬುಧನೆಂಬೋ ಗ್ರಹವು ತಾನು ಅಂಧಕಾರ ಪ್ರೀತಿಸುವರ. ಮಹಾರಾಜ, ಪಂಡಿತೋತ್ತಮರೇ, ತಾವು ಕೇಳುವಂತ ನವಗ್ರಹ ಪೈಕಿಯಲ್ಲಿ ಆ ನಾಲ್ಕನೇ ಗ್ರಹವಾದ ಬುಧದೇವರು. ಈ ಬುಧದೇವರಿಗಾದರೂ ಸೂರ್ಯ ಕಾಳು ಎಂಬ ದಾನವನ್ನಿಟ್ಟು ಯಾರು ಭಯ ಭಕ್ತಿ ನಯವಿನಿಂದ ಪೂಜಿಸುವರು ಅಥವಾ ಧ್ಯಾನಿಸುವರು ಅಥವಾ ಜಪಿಸುವರು ಅಂತವರಿಗೆ ಸಿರಿ ಸಂಪತ್ತು ಹಣ ಐಶ್ವರ್ಯ ಯೋಗ ಭೋಗ ಕೊಟ್ಟು ಕಾಪಾಡುವಂತ. ಅದೇ ರೀತಿಯಾಗಿ ನೀವು ಒಂದು ಸಾರಿ ಈ ಬುಧದೇವರನ್ನ ಪೂಜಿಸುವಂತರಾಗಿ. ಪಂಡಿತೋತ್ತಮರೇ, ಅಂತಹ ಬುಧಗ್ರಹಕ್ಕೆ ನಾನು ಸಹ ವಂದಿಸುವೆನು. ನಾನು ಕೊಡುವ ಫಲ ಪಶುವಾದಿಗಳಿಂದ ಆ ಬುಧಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಹೌದು ರಾಜೇಂದ್ರ. ಬುಧದೇವರ ಪಾದವೇ ಅರ್ಗತಿ ಗೋವಿಂದೋ. ಬುಧದೇವರ ಪಾದಕ್ಕೆ ಅರ್ಗತಿ ಗೋವಿಂದೋ. ಬುಧದೇವರ ಪಾದವೇ ಅರ್ಗತಿ ಗೋವಿಂದೋ. ಪಂಡಿತೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ ಐದನೇ ಗ್ರಹವಾದ ಗುರುದೇವರ ವಿಚಾರವನ್ನು ಹೇಳುವೆನು. ಹೇಳುವರಾಗಿ ಪಂಡಿತೋತ್ತಮರೇ. ಗುರುವು ಮಹಾಶ್ರೇಷ್ಠ, ಗುರುವು ಬಲವಂತ. ಮಹಾರಾಜ, ತಿಳಿಸುವರಾಗಿ ಪಂಡಿತೋತ್ತಮರೇ. ಗುರುವು ಮಹಾಶ್ರೇಷ್ಠ, ಗುರುವು ಬಲವಂತ. ಗುರುವೇನ ವೈದ್ಯನೇ ಕೇಳಲು ಸಾಧ್ಯವೇ. ತಿಳಿಸುವರಾಗಿ ಪಂಡಿತ
ಪಂಡಿತೋತ್ತಮರೇ, ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ ಆ 5ನೇ ಗ್ರಹವಾದ ಗುರುದೇವರು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಎಂದ ಹಾಗೆ ಗುರುವಿಲ್ಲದ ವಿದ್ಯೆ ಈ ಪ್ರಪಂಚದಲ್ಲಿ ಯಾವುದು ಸಹಿತ ಇಲ್ಲ. ಅದೇ ರೀತಿಯಾಗಿ ಈ ಗುರುದೇವರಿಗಾದರೂ ಕಡಲೆಕಾಳು ಎಂಬುದಕ್ಕೆ ಧಾನ್ಯವನ್ನು ಇಟ್ಟು, ನಾನಾ ಪುಷ್ಪಾದಿಗಳನ್ನು ಇಟ್ಟು, ಯಾರು ಭಯ ಭಕ್ತಿ ನಯವಿನಿಂದ ಪೂಜಿಸುವರೋ ಅಥವಾ ಧ್ಯಾನಿಸುವರೋ ಅಥವಾ ಜಪಿಸುವರೋ ಅಂಥವರಿಗಾದರೂ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವನು. ಅದೇ ರೀತಿಯಾಗಿ ನೀವು ಒಂದು ಸಾರಿ ಆ ಗುರುದೇವರನ್ನ ಪೂಜಿಸುವಂತರಾಗಿ. ಪಂಡಿತೋತ್ತಮರೇ, ಆ ಗುರುಗ್ರಹಕ್ಕೆ ನಾನು ಸಹ ವಂದಿಸುವೆನು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಗುರುಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ಆಗಬಹುದು ರಾಜೇಂದ್ರ. ಗುರುದೇವರ ಪಾದಕ್ಕೆ ಅರ್ಗದ ಗೋವಿಂದೋ, ಗುರುದೇವರ ಪಾದವೇ ಅರ್ಗದ ಗೋವಿಂದೋ, ಗುರುದೇವರ ಪಾದವೇ ಅರ್ಗದ ಗೋವಿಂದೋ. ಪಂಡಿತೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾರಾಜ, ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ 6ನೇ ಗ್ರಹವಾದ ವಕ್ರವನ್ನುಳ್ಳ ಶುಕ್ರದೇವರ ವಿಚಾರವನ್ನ ಹೇಳಿವೆನು. ತಿಳಿಸುವರಾಗಿ ಪಂಡಿತೋತ್ತಮರೇ. ಶುಕ್ರನೆಂಬುವನವನೋ ಚತುರತರದಲ್ಲಿ ಪಂಡಿತೋತ್ತಮರೇ, ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ 6ನೇ ಗ್ರಹವಾದ ವಕ್ರವನ್ನುಳ್ಳ ಶುಕ್ರದೇವರು. ಈ ವಕ್ರವನ್ನುಳ್ಳ ಶುಕ್ರದೇವರಿಗಾದರೂ ಅವರೇ ಕಾಳು ಎಂಬುದಕ್ಕೆ ಧಾನ್ಯವನ್ನಿಟ್ಟು, ಹತ್ತಿ ಪತ್ರೆಯನ್ನು ಇಟ್ಟು, ಯಾರು ಭಯ ಭಕ್ತಿ ನಯವಿನಿಂದ ಪೂಜಿಸುವರೋ ಅಂಥವರಿಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡುವನು. ಅದೇ ರೀತಿಯಾಗಿ ನೀವು ಒಂದು ಸಾರಿ ಆ ಶುಕ್ರದೇವರನ್ನ ಪೂಜಿಸುವಂತರಾಗಿ. ಪಂಡಿತೋತ್ತಮರೇ, ಆ ಶುಕ್ರ ಗ್ರಹಕ್ಕೆ ನಾನು ಸಹ ವಂದಿಸುವೆನು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಶುಕ್ರ ಗ್ರಹವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ರಾಜೇಂದ್ರ. ಶುಕ್ರದೇವರ ಪಾದಕ್ಕೆ ಗೋವಿಂದೋ, ಶುಕ್ರದೇವರ ಪಾದವೇ ಜ್ಯೋತಿ ಗೋವಿಂದೋ, ಶುಕ್ರದೇವರ ಪಾದವೇ ಗತಿ ಗೋವಿಂದೋ. ಪಂಡಿತೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾರಾಜ, ತಾವು ಕೇಳುವಂತಹ ನವಗ್ರಹ ಪೈಕಿಯಲ್ಲಿ 7-8 ಗ್ರಹವಾದ ಅಂದರೆ ರಾಹು ಮತ್ತು ಕೇತು, ಈ ರಾಹು ಕೇತು ವಿಚಾರವನ್ನು ಹೇಳಿವೆನು. ತಾವು ಮನವಿಟ್ಟು ಆಲಿಸುವಂತರಾಗಿ. ಹೇಳುವರಾಗಿ ಪಂಡಿತೋತ್ತಮರೇ. ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು, ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು, ಅವರ ನಿಮಿತ್ತ ಜನತೆಯಲ್ಲಿ ಬಹು ಬಗೆ ಪಡಿಸುವರು, ಬಹು ಬಗೆ ಪಡಿಸುವರು. ಮಹಾರಾಜ, ತಿಳಿಸುವರಾಗಿ ಪಂಡಿತೋತ್ತಮರೇ. ರಾಹು ಚಂದ್ರನ ತಿಳಿದು ಕೇತು ಸೂರ್ಯನ ತಿಳಿದು. ಮಹಾರಾಜ, ತಿಳಿಸುವರಾಗಿ ಪಂಡಿತೋತ್ತಮರೇ. ರಾಹು ಚಂದ್ರನ ತಿಳಿದು ಕೇತು ಸೂರ್ಯನ ತಿಳಿದು, ಅವರ
ಪಂಡಿತೋತ್ತಮರೇ, ತಾವು ಕೇಳುವಂತಹ ನಾಲ್ಕುಗಳ ಪೈಕಿಯಲ್ಲಿ ಆ 7 ಮತ್ತು 8 7, 8 ಗ್ರಹ ಅಂದರೆ ರಾಹು ಮತ್ತು ಕೇತು. ಈ ರಾಹುಗೆ ಉರ್ದು ಎಂಬತಕ್ಕ ಧಾನ್ಯವನ್ನಿಟ್ಟು, ಕೇತುವಿಗೆ ಉಳ್ಳಿ ಎಂಬತಕ್ಕ ಧಾನ್ಯವನ್ನಿಟ್ಟು, ದರ್ಬೆ ಮತ್ತು ಗರಿಕೆಯನ್ನು ಇಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅಂಥವರಿಗಾದರೂ ಸಿರಿ ಸಂಪತ್ತು, ಯೋಗ ಭೋಗ, ವಜ್ರ ಒಡೂರನ್ನು ಕೊಟ್ಟು ಕಾಪಾಡುವನು. ಅದೇ ರೀತಿಯಾಗಿ ನೀವು ಒಂದು ಸಾರಿ ಆ ರಾಹು ಕೇತುವನ್ನು ಪೂಜಿಸುವಂತರಾಗಿ. ಪಂಡಿತೋತ್ತಮರೇ, ಆ ರಾಹು ಕೇತುಗಳಿಗೆ ನಾನು ಸಹ ವಂದಿಸುವೆನು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ರಾಹು ಕೇತುವನ್ನು ಬಹಳ ಭಯ ಭಕ್ತಿಯಿಂದ ಪೂಜಿಸುವರಾಗಿ ಪಂಡಿತೋತ್ತಮರೇ. ರಾಹು ಕೇತುವೆ ಪಾದಕ್ಕೆರಗದು ಗೋವಿಂದೋ, ರಾಹು ಕೇತುವೆ ಪಾದಕ್ಕೆರಗದು ಗೋವಿಂದೋ, ರಾಹು ಕೇತುವೆ ಪಾದಕ್ಕೆರಗದು ಗೋವಿಂದೋ. ಪಂಡಿತೋತ್ತಮರೇ, ಮಹಾರಾಜ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾರಾಜ, ತಾವು ಕೇಳುವಂತಹ ಹೋಗಳ ಪೈಕಿಯಲ್ಲಿ ಆ 9 ಗ್ರಹದ ವಿಚಾರವನ್ನು ಕೇಳಬೇಕಾದರೆ ನಿಮ್ಮ ಅರಮನೆಯ ವೇದ ಪಂಡಿತೋತ್ತಮರನ್ನು ಕರೆಸಿ ಅದರ ವಿಚಾರವನ್ನು ಸಾಂಗೋಪಂಗವಾಗಿ ತಿಳಿದುಕೊಳ್ಳಬಹುದು. ಮಂತ್ರಿ ಶೇಖರ, ನಮ್ಮ ಅರಮನೆಯ ಗುರುದೇವರನ್ನು ಬರಮಾಡುವನಾಗು.